ವಿದೇಶದಲ್ಲಿ ಭಾರತೀಯರ ಮಾನ ಹರಾಜಾಗ್ತಾ ಇದೆಯಾ? ಹೌದು. ಹಾಗೆಂದು ಪ್ರವಾಸಿಗರಾಗಿ ವಿದೇಶಕ್ಕೆ ಹೋಗುವ ನಮ್ಮವರ ವರ್ತನೆ ಕಂಡು ಖ್ಯಾತ ಉದ್ಯಮಿ ಹರ್ಷ ಗೋಯಂಕ ತೀವ್ರ ಬೇಸರ ಹೊರಹಾಕಿದ್ದಾರೆ. ಇತ್ತೀಚೆಗಷ್ಟೇ ವಿಯೆಟ್ನಾಂ ವಿಮಾನ ನಿಲ್ದಾಣದಲ್ಲಿ ಭಾರತೀಯರ ಗುಂಪೊಂದು ಗರ್ಭಾ ಡ್ಯಾನ್ಸ್ ಮಾಡಿದ ವಿಡಿಯೋ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಎಕ್ಸ್ ಖಾತೆಯಲ್ಲಿ ಸುದೀರ್ಘ ಪೋಸ್ಟ್ ಮಾಡಿರುವ ಗೋಯಂಕ ಭಾರತೀಯರ ನಾಗರಿಕ ಪ್ರಜ್ಞೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ 2019ರಲ್ಲಿ ತಾವು ಭೇಟಿ ನೀಡಿದ್ದ ಸ್ವಿಟ್ಜರ್ಲೆಂಡ್ನ ಹೋಟೆಲ್ ಒಂದರ ಘಟನೆಯನ್ನ ಅವರು ನೆನಪಿಸಿಕೊಂಡಿದ್ದಾರೆ. ಆ ಹೋಟೆಲ್ನಲ್ಲಿ ಕೇವಲ ಭಾರತೀಯರಿಗಾಗಿಯೇ ಪ್ರತ್ಯೇಕ ನಿಯಮಗಳ ಪಟ್ಟಿಯೊಂದನ್ನು ಹಾಕಲಾಗಿತ್ತು. ಒಂದು ನಿರ್ದಿಷ್ಟ ದೇಶದವರನ್ನ ಗುರಿಯಾಗಿಸಿ ಇಂತಹ ಸೂಚನೆಗಳನ್ನು ನೀಡಿರುವುದನ್ನು ಕಂಡು ತಮಗೆ ಆಘಾತ ಮತ್ತು ಮುಜುಗರವಾಗಿತ್ತು ಎಂದಿದ್ದಾರೆ. ವಿದೇಶದ ರೆಸ್ಟೋರೆಂಟ್ಗಳಲ್ಲಿ ಗುಂಪಾಗಿ ಗರ್ಭ ಮಾಡುವುದು, ಏರ್ಪೋರ್ಟ್ಗಳಲ್ಲಿ ಅತಿ ಜೋರಾಗಿ ಮಾತನಾಡುವುದು, ವಿಮಾನದ ಕ್ಯಾಬಿನ್ಗಳಲ್ಲಿ ಮನೆಯಿಂದ ತಂದ ಊಟವನ್ನು ಹಂಚಿಕೊಂಡು ಇವೆಲ್ಲವೂ ಜಗತ್ತಿನ ಮುಂದೆ ನಮ್ಮ ಬಗ್ಗೆ ತಪ್ಪು ಚಿತ್ರಣವನ್ನ ನೀಡುತ್ತದೆ ಎಂದು ಅವರು ಎಚ್ಚರಿಸಿದ್ದಾರೆ. ಸೌಜನ್ಯ ಮತ್ತು ಶಿಸ್ತಿನಿಂದಾಗಿ ಜಪಾನ್ ಜಗತ್ತಿನಾದ್ಯಂತ ಸಕಾರಾತ್ಮಕ ಇಮೇಜ್ ಹೊಂದಿದೆ. ಭಾರತ ಜಾಗತಿಕ ಸೂಪರ್ ಪವರ್ ಆಗಬೇಕಾದ್ರೆ ನಮ್ಮ ನಾಗರಿಕ ಪ್ರಜ್ಞೆಯನ್ನ ಗಂಭೀರವಾಗಿ ಮೇಲ್ದರ್ಜೆಗೇರಿಸಬೇಕಿದೆ ಎಂದು ಅವರು ಕಟುವಾಗಿ ಹೇಳಿದ್ದಾರೆ. ವಿದೇಶದಲ್ಲಿ ನಮ್ಮ ಸಂಸ್ಕೃತಿ ಮರೆಯೋದು ತಪ್ಪಲ್ಲ, ಆದ್ರೆ ಸಭ್ಯತೆಯ ಗೆರೆ ದಾಟದಿರೋದು ಅಷ್ಟೇ ಮುಖ್ಯ ಅಲ್ವಾ?